ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ತಿಂಗಳ ಧನುರಾಶಿಯ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಆರೋಗ್ಯ. ಈ ತಿಂಗಳು ನಿಮಗೆ ಉತ್ತಮ ಆರೋಗ್ಯವನ್ನು ನೀಡಲು ಗ್ರಹಗಳು ಅನುಕೂಲಕರವಾದ ತಿಂಗಳು. ರಾಶಿಗಳಿಗೆ ಯಾವುದೇ ಪ್ರವೃತ್ತಿಯನ್ನು ನಿವಾರಿಸಲಾಗುತ್ತದೆ ಮತ್ತು ಸ್ಥಿತಿಯ ನಿಜವಾದ ಸುಧಾರಣೆ ನಡೆಯುತ್ತದೆ. ಸಂಧಿವಾತದಂತಹ ದೀರ್ಘಕಾಲದ ಅಸ್ವಸ್ಥತೆಗಳು ಮತ್ತು ಮಲಬದ್ಧತೆ ಮತ್ತು ಮುಂತಾದ ಜೀರ್ಣಾಂಗ ವ್ಯವಸ್ಥೆಯ ದೂರುಗಳು ತೊಂದರೆಗಳಿಂದ ಸಾಕಷ್ಟು ನಿವಾರಿಸುತ್ತದೆ. ಒಂದು ಸೌಹಾರ್ದಯುತವಾದ ತಿಂಗಳು. ಇದು ಭರವಸೆ ನೀಡುತ್ತದೆ. ಉದ್ದಕ್ಕೂ ಸಾಕಷ್ಟು ಅಡೆತಡೆಯಿಲ್ಲದ ಉತ್ತಮ ಆರೋಗ್ಯ. ಈ ತಿಂಗಳು ಆರೋಗ್ಯದ ವಿಷಯದಲ್ಲಿ ಬಹಳ ಪ್ರಯೋಜನಕಾರಿಯಾಗಿದೆ ಹಾಗೂ ಆರೋಗ್ಯವು ಒಳ್ಳೆಯ ಸ್ಥಿತಿಯಲ್ಲಿರುತ್ತದೆ. ಹಣಕಾಸು. ನಿಮ್ಮ ಹಣಕಾಸಿನ ಭವಿಷ್ಯವು ಈ ತಿಂಗಳ ಗ್ರಹಗಳ ಚಲನೆಯಿಂದ ಹೆಚ್ಚು ಅನುಕೂಲಕರವಾಗಿದೆ. ಈ ತಿಂಗಳು ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗಿರುತ್ತದೆ. ಅದರೊಂದಿಗೆ ಉಪಕ್ರಮವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವಿರುತ್ತದೆ. ಹೆಚ್ಚಿನ ಅವಕಾಶಗಳು ದೊರೆಯುತ್ತದೆ. ಈ ಮನಸ್ಥಿತಿಗೆ ಕೊಡುಗೆ ನೀಡುತ್ತದೆ. ಇದಲ್ಲದೆ ನಿಮ್ಮಲ್ಲಿ ಕೆಲವರು ನಿಮ್ಮ ಕಿರಿಯರನ್ನು, ಕೆಲಸಗಾರರನ್ನು ಅಥವಾ ಸಾಮಾಜಿಕ ಸ್ಥಳದಲ್ಲಿ ನಿಮ್ಮ ಕೆಳಗಿರುವ ಜನರನ್ನು ತೀವ್ರವಾಗಿ ಶೋಷಣೆಗೆ ಒಳಪಡಿಸುವ ಸರಾಸರಿ ಗೆರೆಯಿಂದ ಪ್ರಭಾವಿತರಾಗುವ ಅಪಾಯವಿದೆ. ಪಾಲುದಾರಿಕೆ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ವೃತ್ತಿ. ಮುಂಬರುವ ತಿಂಗಳಲ್ಲಿ ನಿಮ್ಮ ವೃತ್ತಿ ಜೀವನದ ಪ್ರಗತಿಗೆ ಅತ್ಯುತ್ತಮ ನಿರೀಕ್ಷೆಗಳಿವೆ. ಲಾಭದಾಯಕ ಸ್ವಭಾವದ ಉತ್ತಮ ಪ್ರಯಾಣವಿದೆ ಮತ್ತು ಇದು ನಿಮ್ಮ ವೃತ್ತಿ ಜೀವನದ ಭವಿಷ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಅತ್ಯಂತ ಲಾಭದಾಯಕ ದಿಕ್ಕು ಉತ್ತರ. ನಿಮ್ಮ ಕಿರಿಯರು ಮತ್ತು ಅಧೀನ ಅಧಿಕಾರಿಗಳನ್ನು ಅವರ ಸೇವೆಯಿಂದ ಅತ್ಯುತ್ತಮ ಪ್ರಯೋಜನವನ್ನು ಪಡೆಯಲು ನಿಮಗೆ ಅನುವು ಮಾಡಿಕೊಡುವ ರೀತಿಯಲ್ಲಿ ನೀವು ನಿಭಾಯಿಸಲು ಸಾಧ್ಯವಾಗುತ್ತದೆ. ಆದರೆ ಹೆಚ್ಚಿನ ಲಾಭಗಳ ಬಗ್ಗೆ ನಿಮ್ಮ ಕಾಳಜಿಯಲ್ಲಿ ನೀವು ಇದನ್ನು ಅತಿಯಾಗಿ ಮಾಡಲು ಒಲವು ತೋರಬಹುದು ಮತ್ತು ತೀವ್ರತೆಗೆ ಶೋಷಣೆಗೆ ಒಳಗಾಗಬಹುದು. ಇದರ ವಿರುದ್ಧ ಕಾಯ್ದುಕೊಳ್ಳಿ. ಇದಲ್ಲದೆ ವೃತ್ತಿ ಜೀವನದಲ್ಲಿ ಒಳ್ಳೆಯ ಫಲಗಳನ್ನು ಪಡೆಯುತ್ತೀರಿ. ಇದು ನಿಮಗೆ ಅತ್ಯಂತ ಲಾಭದಾಯಕವಾದ ತಿಂಗಳು. ಶಿಕ್ಷಣ. ಶಿಕ್ಷಣವು ಗ್ರಹಗಳಿಂದ ಆಗುವ ಬಗ್ಗೆ ವಿಶೇಷವಾಗಿ ಅನುಕೂಲಕರವಾಗಿದೆ, ಏಕೆಂದರೆ ಈ ತಿಂಗಳು ನಿಮ್ಮನ್ನು ಎದುರಿಸುತ್ತಿರುವ ಗ್ರಹಗಳ ಸಂರಚನೆಯು ಮಂಗಳಕರವಾಗಿದೆ. ನಿಮ್ಮಲ್ಲಿ ಹೆಚ್ಚಿನವರು ಮೇಲಕ್ಕೆ ಬರಲು ಅಗತ್ಯವಿರುವ ಪ್ರೇರಣೆಯನ್ನು ಹೊಂದಿರುತ್ತಾರೆ. ಇದು ನಿಮ್ಮ ಪ್ರಯತ್ನಗಳಿಂದ ಸ್ಪರ್ಧಾತ್ಮಕ ಅಂಚನ್ನು ಹತ್ತಿರ ಮಾಡುತ್ತದೆ. ಆದ್ದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವವರು ಹೆಚ್ಚುವರಿ ತರಬೇತಿಗಾಗಿ ಹೋಗಬೇಕು, ಏಕೆಂದರೆ ಇದು ಫಲಿತಾಂಶವನ್ನು ಚೆನ್ನಾಗಿ ನಿರ್ಧರಿಸಬಹುದು. ಈ ಮುಂಬರುವ ತಿಂಗಳಲ್ಲಿ ತಾಂತ್ರಿಕ ವಿದ್ಯಾರ್ಥಿಗಳು ವಿಶೇಷವಾಗಿ ಕಷ್ಟಕರವಾದ ಅವಧಿಯನ್ನು ಎದುರಿಸಬೇಕಾಗುತ್ತದೆ. ಆದರೆ ನೀವು ಶಾಂತವಾಗಿ ಪರಿಶ್ರಮ ಪಡಬೇಕು ಮತ್ತು ತೊಂದರೆಗಳಿಗೆ ಮಣಿಯಬಾರದು ಮತ್ತು ಸಮಸ್ಯೆಗಳನ್ನು ಈ ರೀತಿಯಲ್ಲಿ ಪರಿಹರಿಸಬಹುದು. ಪ್ರಯಾಣ. ಈ ತಿಂಗಳು ನಿಮಗಾಗಿ ಅತ್ಯಂತ ಯೋಗ್ಯವಾದ ಪ್ರಯಾಣದ ತಿಂಗಳು. ನಿಮ್ಮ ಪ್ರಯಾಣದ ಸಮಯದಲ್ಲಿ ಗಾಯ ಅಥವಾ ಇತರ ದೈಹಿಕ ತೊಂದರೆಗಳ ಸಾಧ್ಯತೆಯಿಲ್ಲ. ಈ ತಿಂಗಳು ನೀವು ದೇಶದೊಳಗೆ ಮತ್ತು ವಿದೇಶದಲ್ಲಿ ಪ್ರಯಾಣಿಸುತ್ತೀರಿ. ನೀವು ಮನೆಯಿಂದ ತುಂಬ ದೂರದಲ್ಲಿ ಪ್ರಯಾಣ ಮಾಡುವ ಸಾಧ್ಯತೆಯಿದೆ. ವ್ಯಾಪಾರ ಅಥವಾ ಉದ್ಯೋಗ ಸಂಬಂಧಿತ ಪ್ರಯಾಣವು ಗಮನಾರ್ಹ ಲಾಭಗಳನ್ನು ತರುತ್ತದೆ. ದಕ್ಷಿಣವು ಅತ್ಯಂತ ಅನುಕೂಲಕರ ದಿಕ್ಕು. ಕುಟುಂಬ. ಈ ತಿಂಗಳು ನಿಮ್ಮ ಕುಟುಂಬದ ವ್ಯವಹಾರಗಳು ಸಾಕಷ್ಟು ಸುಗಮ ಸಂಬಂಧ ಹೊಂದಿರುತ್ತದೆ, ಏಕೆಂದರೆ ಗ್ರಹಗಳ ಪ್ರಭಾವಗಳು ಹೆಚ್ಚಾಗಿ ಅನುಕೂಲಕರವಾಗಿದೆ.
ಸಾಮಾಜಿಕ ಸ್ಥಳದಲ್ಲಿ ನಿಮ್ಮ ಕೆಳಗಿರುವ ಯಾರಾದರೂ ನಿಮ್ಮ ಕುಟುಂಬಕ್ಕೆ ಉತ್ತಮ ತಿರುವು ನೀಡುವ ಸಾಧ್ಯತೆ ಇದೆ. ಅದು ಗಣನೀಯ ಲಾಭವನ್ನು ತರಬಹುದು. ಈ ವ್ಯಕ್ತಿಯು ನಿಮ್ಮ ಸ್ನೇಹಿತ ಅಥವಾ ಉದ್ಯೋಗಿಯಾಗಿರಬಹುದು. ಇದಲ್ಲದೆ ನಿಮ್ಮ ತಂದೆಗೆ ನಿಮ್ಮ ಮೇಲಿನ ಪ್ರೀತಿ ಹೆಚ್ಚಾಗುವುದನ್ನು ನೀವು ನೋಡಬಹುದು. ವಾಸ್ತವವಾಗಿ ಕೆಲವರು ನಿಮ್ಮ ತಂದೆಯಿಂದ ಗಮನಾರ್ಹ ಲಾಭಗಳನ್ನು ಎದುರು ನೋಡಬಹುದು. ಇಲ್ಲದಿದ್ದರೆ ನೀವೆಲ್ಲರೂ ಆರ್ಥಿಕವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಿ ಎಂಬ ಸೂಚನೆಗಳಿವೆ. ವಾಸ್ತವವಾಗಿ ನಿಮ್ಮ ಕುಟುಂಬದ ಆದಾಯದಲ್ಲಿ ಗಣನೀಯ ಏರಿಕೆಯನ್ನು ನೀವು ಎದುರು ನೋಡಬಹುದು. ಮಕ್ಕಳು. ನಿಮ್ಮ ಮಕ್ಕಳ ಕಲ್ಯಾಣಕ್ಕೆ ಸಂಬಂಧಿಸಿದಂತೆ ಮಕ್ಕಳು ಈ ತಿಂಗಳು ಗ್ರಹಗಳಿಂದ ಆಗುವ ಬಗ್ಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ಸಾಹಸಮಯವಾಗಿ ಒಲವು ಹೊಂದಿರುವವರು ಅಥವಾ ಕ್ರೀಡಾಪಟುಗಳು ಈ ತಿಂಗಳು ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಡೆಯಬೇಕು, ಏಕೆಂದರೆ ಅವರು ವಿಶೇಷವಾಗಿ ಅಂತಹ ಸಮಸ್ಯೆಗೆ ಗುರಿಯಾಗುತ್ತಾರೆ. ಅವರಲ್ಲಿ ಹೆಚ್ಚಿನವರ ಕಾರ್ಯಕ್ಷಮತೆ ತುಂಬಾ ಸ್ಫೂರ್ತಿದಾಯಕವಾಗಿದೆ. ವಾಸ್ತವವಾಗಿ ತಮ್ಮ ಅಸ್ತಿತ್ವದಲ್ಲಿರುವ ಸ್ಥಾನಗಳನ್ನು ಆಯಾ ವರ್ಗದಲ್ಲಿ ನಿರ್ವಹಿಸಲು ಹೆಚ್ಚುವರಿ ಕೆಲಸವು ಅಗತ್ಯವಾಗಿರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕುಳಿತಿರುವವರು ಹೆಚ್ಚುವರಿ ತರಬೇತಿಗೆ ಹೋಗಬೇಕು. ಒಟ್ಟಾರೆಯಾಗಿ ಹೇಳುವುದಾದರೆ ಸೆಪ್ಟೆಂಬರ್ ತಿಂಗಳು ಧನು ರಾಶಿಯವರಿಗೆ ಶುಭ ಫಲಿತಾಂಶಗಳನ್ನು ತರುತ್ತದೆ. ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ದೊಡ್ಡ ಕೊಡುಗೆಯನ್ನು ನೀವು ಪಡೆಯಬಹುದು. ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಮತ್ತು ಪ್ರಭಾವಿ ವ್ಯಕ್ತಿಯನ್ನು ಭೇಟಿಯಾಗುವುದು ಭವಿಷ್ಯದಲ್ಲಿ ನಿಮಗೆ ದಾರಿ ತೆರೆಯಬಹುದು. ನಿಮ್ಮ 2ನೇ ವಾರದಲ್ಲಿ ನೀವು ವಿರೋಧಿಗಳ ಬಗ್ಗೆ ಜಾಗರೂಕರಾಗಿರಬೇಕು. ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವವರು ಹಣದ ವಹಿವಾಟಿನಲ್ಲಿ ಜಾಗರೂಕರಾಗಿರಬೇಕು. ಈ ಸಮಯದಲ್ಲಿ ಹೆಚ್ಚಿನ ನಂಬಿಕೆ ಆರ್ಥಿಕ ನಷ್ಟಕ್ಕೆ ಕಾರಣವಾಗಬಹುದು. ನೀವು ಪ್ರತಿಸ್ಪರ್ಧಿಗಳೊಂದಿಗೆ ಸ್ಪರ್ಧೆಯನ್ನು ಹೊಂದಿರುತ್ತೀರಿ. ಆದರೆ ತಿಂಗಳ ಮಧ್ಯಭಾಗದಲ್ಲಿ ಪರಿಸ್ಥಿತಿ ನಿಮ್ಮ ಪರವಾಗಿರಲಿದೆ ಮತ್ತು ನೀವು ವ್ಯವಹಾರದಲ್ಲಿ ಲಾಭವನ್ನು ಪಡೆಯುತ್ತೀರಿ. ಬಡ್ತಿ ಅಥವಾ ಹೊಸ ಜವಾಬ್ದಾರಿಯನ್ನು ಪಡೆಯುವ ಸಾಧ್ಯತೆಯಿದೆ. ಹಳೆಯ ಸಮಸ್ಯೆಗೆ ಪರಿಹಾರವನ್ನು ಸಹ ನೀವು ಪಡೆಯಬಹುದು. ಅದು ನಿಮಗೆ ನಿರಾಳತೆಯನ್ನು ನೀಡುತ್ತದೆ. ತಿಂಗಳ ಕೊನೆಯ ವಾರದಲ್ಲಿ ವಾಹನ ಚಲಾಯಿಸುವಾಗ ಮತ್ತು ಆತುರಪಡುವಾಗ ಜಾಗರೂಕರಾಗಿರಬೇಕು. ಪ್ರೇಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಮತ್ತು ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಸಾಮರಸ್ಯ ಹೆಚ್ಚಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.